ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ ತಮ್ಮ ಮುಂದೆ ಇವತ್ತು ತಂದಿರುವಂತಹ ಮನೆ ಮೈಸೂರು SBM ಆ್ಯಂಡ್ ಅದರ್ಸ್ ಲೇಔಟಲ್ಲಿ 4060 ಸೈಟಲ್ಲಿ ಈಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಈಸ್ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ಶ್ರೀರಾಮ್ಪುರ ರಿಂಗ್ ರೋಡ್ ಪಕ್ಕಕ್ಕೆ ಇರುವಂಥದ್ದು. ನಾನು ಇವಾಗ ಇದರ ಪಕ್ಕದಲ್ಲಿರುವಂತಹ ರಿಂಗ್ ರೋಡ್ ಸಹ ತೋರಿಸ್ತೀನಿ. ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತಿಲ್ಲ ಅದನ್ನೇ ರಿಂಗ್ ರೋಡಿಂದ ಜಸ್ಟ್ ಅಬೌಟ್ 200 ಮೀಟರ್ಸಲ್ಲಿ ಇರುವಂತಹ ಮನೆಗೆ ಇದಕ್ಕೊಂದು ಮಳಿಗೆ ಸಹ ಇದೆ. ಬೇಡ ಅಂದಲ್ಲಿ ಈ ಮಳಿಗೆನ ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಎ ಗ್ಯಾರೇಜ್. ಅಬೌಟ್ 12/14 ಗ್ಯಾರೇಜ್ ಇರೋದು ಈ ಮಳಿಗೆ ಇರೋದು. ಇದನ್ನು ಇವರು ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ. ಇದರ ಮಾಲೀಕರು ತಮ್ಮ ಸ್ವಂತ ಯೂಸ್ಗೆ ಫಾರ್ ದರ್ ಓನ್ ಯೂಸ್ ದೇ ಹ್ಯಾವ್ ಬಿಲ್ಟ್ ದಿಸ್ ಹೌಸ್. ಸೊ ನಾನೀಗ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ there are two things which I always address. One is the parking issue, another one is the water. ನಾನೀಗ ಗ್ಯಾರೇಜ್ ತೋರಿಸಿದ್ದೀನಿ. ಅಲ್ಲೂ ಸಹ ನೀವು ಕಾರ್ ಪಾರ್ಕಿಂಗ್ನ ಮಾಡ್ಕೋಬೋದು. ಮತ್ತು ಒಳಗೆ ಇಸ್ ಅ ಪಾರ್ಕಿಂಗ್ ಏರಿಯಾ. ಇನೋವಾ, ಫಾರ್ಚುನರ್ ಯಾವ್ದಾರ ವೆಹಿಕಲ್, ಬಹಳ ದೊಡ್ಡ ವೆಹಿಕಲ್ಗಳು ನೀವು ಒಳಗೆ ಪಾರ್ಕ್ ಮಾಡ್ಕೋಬಹುದು. ನಮ್ಮ ಹತ್ರ ಕ್ರೆಟಾ ಇದೆ, ಇನೋವಾ ಇದೆ, ಫಾರ್ಚುನರ್ ಇದೆ ಅನ್ನೋದು ನೋಡಿ ಇಲ್ಲಿದೆ ಪಾರ್ಕಿಂಗ್. ಸೊ 2 ಪಾರ್ಕಿಂಗ್ ಇದೆ, ಒಂದು ಗ್ಯಾರೇಜು. ನಾನು ತೋರಿಸಿ ಮಳಿಗೆ ಮಾಡ್ಕೊಂಡಿದ್ದಾರೆ, ಅಂಗಡಿ ಶಾಪ್ ಥರ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವರು ಬಿಸ್ನೆಸ್ಸಲ್ಲಿರೋದ್ರಿಂದ ಅವ್ರಿಗೆ ಸ್ವಂತ ಯೂಸಿಗೆ ಮಾಡ್ಕೊಂಡಿದ್ರು. ಬೇಡ ಅಂದಲ್ಲಿ ನೀವು ಇದನ್ನು ಯು ಕ್ಯಾನ್ ಕನ್ವರ್ಟ್ ಆಸ್ ಎ ಗ್ಯಾರೇಜ್ ಆರ್ ಅನ್ನೋ ರೂಮ್ ಆಲ್ಸೋ. ಅದನ್ನು ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿಗೆ ನೀರಿನ ವ್ಯವಸ್ಥೆ. ನೆಕ್ಸ್ಟ್ ಥಿಂಗ್ ದಟ್ ಐ ಟೆಲ್ ಇಸ್ ವಾಟರ್ ಸೋರ್ಸ್. ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದಕ್ಕಾಗಲೇ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ಲೂ ಇದೆ. ಅದರದ್ದು ಕಂಟ್ರೋಲ್ ಯೂಟ್ ನೋಡಿ ಇಲ್ಲಿದೆ. ನಾವು ಮೂವಿಂಗ್ ಆನ್ ಟು ದಿ ಹೌಸ್. ಟೋಟಲ್ 21.5 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಇದು. ನಾರ್ತ್ ಫೇಸಿಂಗ್ ಎಂಟ್ರಿ, ಈಸ್ಟ್ ಫೇಸಿಂಗ್ ಮೇನ್ ಡೋರು. ನಾರ್ತಿಂದ ನಾನು ಎಂಟ್ರ್ ಆಗಿದ್ದೀನಿ. 14 ಕಾಲಮ್ಗಳನ್ನ ಹಾಕಿ ಕಟ್ಟಿರುವಂತಹ ಹೊಸ ಮನೆ. ಈಗಿನ್ನೂ ಫಿನಿಷಿಂಗ್ ಆಗಿರುವಂಥದ್ದು. ಸ್ವಲ್ಪ ಎಲೆಕ್ಟ್ರಿಕ್ ವರ್ಕ್ಗಳಿದೆ, ಅದನ್ನು ಸಂಪೂರ್ಣವಾಗಿ ಎಲೆಕ್ಟ್ರಿಕಲ್ಲು ಮತ್ತು ಪ್ಲಂಬಿಂಗ್ ವರ್ಕ್ ಇದೆ. ವರ್ಕನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ ನೋಡ್ಬೋದು. ಅಬೌಟ್ 10 ಸೀಟರ್ ಸೋಫಾ ಹಾಕ್ಕೊಳ್ಳಿಕ್ಕೆ ಇಲ್ಲಿ ನಿಮಗೆ ಅವಕಾಶ ಇದೆ. ಅಬೌಟ್ 10 ಸೀಟರ್ ಯು ಕ್ಯಾನ್ ಸೋಫಾನ ಯು ಕ್ಯಾನ್ ಪ್ಲೇಸ್ ಹಿಯರ್. ದಿಸ್ ಇಸ್ ದಿ TV ಯೂನಿಟ್ ವಿಚ್ ಡಿವೈಡ್ಸ್ ದಿ ಯುಟಿಲಿಟಿ ಏರಿಯಾ, ಕಿಚನ್ ಏರಿಯಾ, ಪೂಜಾ ರೂಮ್ ಆ್ಯಂಡ್ ದಿ ಮಾಸ್ಟರ್ ಬೆಡ್ರೂಮ್. ಇವಾಗ ಐ ವಿಲ್ ಶೋ ಯು ರೂಮ್ ನಂಬರ್ 1. ದಿಸ್ ಡಸ್ ನಾಟ್ ಹ್ಯಾವ್ ಅನ್ ಅಟ್ಯಾಚ್ ಬಾತ್ರೂಮ್. ಸ್ಟ್ಯಾಂಡರ್ಡ್ ಸೈಜ್ ರೂಮ್ ವಿಚ್ ಕಮ್ಸ್ ವಿತ್ ವಾರ್ಡ್ರೋಬ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಪಾಯಿಂಟ್ನ ಮಿನಿಮಮ್ ಹಾಕಿದ್ದಾರೆ, ಇನ್ನೂ ಬೇಕಂದರೆ ಹಾಕಿ ಕೊಡ್ತಾರೆ. ದಿಸ್ ಇಸ್ ದಿ ಪೂಜಾ ರೂಮ್. ನೋಡ್ಬೋದು, ಒಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಇಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಅಷ್ಟು ದೊಡ್ಡ ಪೂಜಾ ರೂಮ್. ಗ್ಲಾಸ್ ಡೋರ್ ಇದೆ ನೋಡಿ. ತಾವು ಇವಾಗ ನೋಡ್ತಾ ಇರುವಂಥದ್ದು ಈಸ್ ದಿ ಕಿಚನ್ ಏರಿಯಾ. ಬಹಳ ಬಿಗ್ ಸೈಜ್ ಕಿಚನ್ ಇದೆ. ಇಲ್ಲಿಂದ ನಾನು ಇನ್ನೊಮ್ಮೆ ನಿಮಗೆ ಐ ಜಸ್ಟ್ ಶೋ ಯು ದಿ ರಿಂಗ್ ರೋಡ್. ಏನು ವೆಹಿಕಲ್ ಮೂವ್ಮೆಂಟ್ ಕಾಣ್ತಾ ಇದೆ, ಇದೆ ಆ ರಿಂಗ್ ರೋಡು. ಓಕೆ, ದಿಸ್ ವಿಲ್ ಗೋ ಟು JP ನಗರಕ್ಕೆ ಹೋಗುವಂತಹ ರಿಂಗ್ ರೋಡ್. ಇದು ಕಿಚನ್ ಏರಿಯಾ. ನಾನು ಈಗ ಹೊರಗೆ ಬರ್ತಾ ಇದ್ದೀನಿ ನೋಡಿ. ಏನು ಇವಾಗ ನಾನು ಏನು ವಾಲ್ ತೋರಿಸ್ತೇನೆ, ವಾಲ್ ಹಿಂಭಾಗದಲ್ಲೇ ಈಸ್ ದಿ ಗ್ಯಾರೇಜ್. ಅಥವಾ ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ಕೋತೀನಿ ಅಂದರೆ ಈ ವಾಲ್ನ ತೆಗೆದು ನೀವು ದೊಡ್ಡದು ಮಾಡಿಕೊಂಡು ಇಲ್ಲೇ ಯು ಕ್ಯಾನ್ ಹ್ಯಾವ್ ಅ ಡೈನಿಂಗ್ ಏರಿಯಾ ಆ್ಯಂಡ್ ದಿ ಕಿಚನ್ ಏರಿಯಾ. ಎಕ್ಸ್ಟೆಂಡ್ ಮಾಡ್ಕೋತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ದಿಸ್ ಈಸ್ ದಿ ಕಾಮನ್ ವಾಶ್ರೂಮ್. ನಾನು ಹೇಳಿದ್ನಲ್ಲ, ಕಾಮಗಾರಿ ಇನ್ನೂ ಮುಗಿದಿಲ್ಲ. ನಿಮಗೆ ಹೇಗೆ ಬೇಕು ಆ ಥರ ಮಾಡಿ ಕೊಡ್ತಾರೆ. ಯುಟಿಲಿಟಿ ಸ್ಪೇಸು ಭಾಳ ದೊಡ್ಡದಾಗಿದೆ ನೋಡ್ಬೋದು. ವಾಷಿಂಗ್ ಏರಿಯಾ ಇದು ಅಷ್ಟೇ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಸೆಕ್ಯೂರಿಟಿ ವೈಸ್ ಎಲ್ಲ ಕ್ಲೀನಾಗಿ ಅವರಿಗೆ ಸ್ವಂತಕ್ಕೆ ಮಾಡ್ಕೊಂಡಿರೋದ್ರಿಂದ ಎಲ್ಲ ಥರದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಸೇಫ್ಟಿ ವೈಸ್ ಇರ್ಬೋದು, ಮೆಟೀರಿಯಲ್ ವೈಸ್ ಅವ್ರ ಸ್ವಂತಕ್ಕೆ ಕಟ್ಕೊಂಡಿರೋದ್ರಿಂದ ಬಹಳ ಗಮನ ವಹಿಸಿ ಅವ್ರಿಗೆ ಮೆಟೀರಿಯಲ್ನ ಒಳ್ಳೆ ಉತ್ಕೃಷ್ಟವಾದ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥದ್ದು. ರೂಮ್ ನಂಬರ್ 2 ವಿಚ್ ಡಸ್ ನಾಟ್ ಹ್ಯಾವ್ ಅ ಅಟ್ಯಾಚ್ ಬಾತ್ರೂಮ್. ಈಗ ಐ ಆಮ್ ಎಂಟ್ರಿಂಗ್ ರೂಮ್ ನಂಬರ್ 3 ವಿಚ್ ಹ್ಯಾಸ್ ಅ ಅಟ್ಯಾಚ್ ಬಾತ್ರೂಮ್. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇದೆ, AC ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಲೈಟಿಂಗ್ಗಳನ್ನ ಹಾಕಬೇಕು, ಹಾಕಿ ಕೊಡ್ತಾರೆ. ಹೇಳಿದ್ನಲ್ಲ, ಅಟ್ಯಾಚ್ ಬಾತ್ರೂಮ್ ಇದು. ಇಲ್ಲೂ ಸಹ ಅಷ್ಟೇ ನಿಮಗೆ ವಾಟರ್ ಫಿಕ್ಸ್ಚರ್ಸು, ಕಮೋಡು, ಮಿಕ್ಸರ್ಗಳು ಅಂದರೆ ವಾಟರ್ ಹೀಟರ್ ಮಿಕ್ಸರ್ಗಳನ್ನೆಲ್ಲ ಇದನ್ನು ಹಾಕಿ ಕೊಡ್ತಾರೆ. ಸೊ ನಾನಿವಾಗ ತಮಗೆ
ಎಂಟೈರ್ ಈ 3 ಬೆಡ್ರೂಮ್ ಸಿಂಗಲ್ ಫ್ಲೋರ್ 40-60 ಸೈಟಲ್ಲಿ ಕಟ್ಟಿರುವಂತಹ ಮನೆನ ನಾನು ನಿಮಗೆ ತೋರಿಸಿದ್ದೀನಿ. ಮೈಸೂರು ಮಧ್ಯಭಾಗದಿಂದ ನಾನು ಹೇಳಿದ್ನಲ್ಲ ಈ ಜಾಗ SBM ಆ್ಯಂಡ್ ಅದರ್ಸ್ ಅಂತ ಏನು ಹೇಳ್ತಾ ಇದ್ದೀನಿ ಅಬೌಟ್ ನಿಮಗೆ 9 ಕಿಲೋಮೀಟರ್ ಆಗುತ್ತೆ ಸೆಂಟರ್ ಆಫ್ ದ ಸಿಟಿಯಿಂದ. ಜಸ್ಟ್ ಕಮ್ಮಿಂಗ್ ಔಟ್ ಆಫ್ ದ ಪ್ರಾಪರ್ಟಿ. ಇದನ್ನು ಮೇಲ್ಗಡೆ ಇವ್ರು ಪ್ಲ್ಯಾನ್ ಮಾಡಿರುವಂಥದ್ದು ಮೇಲ್ಗಡೆ ಪಿಲ್ಲರ್ಗಳನ್ನ ಎರೆಕ್ಟ್ ಮಾಡಿದ್ದಾರೆ. ಅದನ್ನು ನಾನು ನೀವು ಬಂದಾಗ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಇದೇ ಥರ ಪಿಲ್ಲರ್ ಎರೆಕ್ಷನ್ ಮಾಡಿದ್ದಾರೆ. ಏನಂದರೆ ಮುಂಬರೋ ದಿವಸಗಳಲ್ಲಿ ನೀವು ಒಂದು 2 ಮನೆ ಕಟ್ಟಿ ಬಾಡಿಗೆ ಕೊಡಲಿಕ್ಕೂ ಇಲ್ಲಿ ಆಪ್ಷನ್ಸ್ನ ಇವ್ರು ಆಗಲೇ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರೆಂಟಲ್ ಅರ್ನಿಂಗಿಗೆ ಬೇಕಂದರೆ ನೀವು ಮುಂದೆ ಬರುವ ದಿವಸಗಳಿಗೆ ಕಟ್ಕೋಬಹುದು. ಅವರಷ್ಟು ಸ್ಟೇಬಲ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಇನ್ ಫ್ಯೂಚರ್ ನಿಮಗೆ ಬೇಕಿದ್ದಲ್ಲಿ ಯು ಕ್ಯಾನ್ ಮೇಲ್ಗಡೆ 2 ರೂಮ್ ಕಟ್ಬೋದು ಅಥವಾ 3 ರೂಮ್ ಕಟ್ಬೋದು, ಇಲ್ಲ 2 ಬೆಡ್ರೂಮ್ 2 ಮನೆಗಳನ್ನ ನೀವು ಕಟ್ಕೋಬಹುದು. ಅಷ್ಟು ಮೆಟೀರಿಯಲ್ಗಳನ್ನ ಹಾಕಿದ್ದಾರೆ. ಯಾಕೆ ಬಿಕಾಸ್ ಸ್ಟ್ರೆಂತ್ ಕೊಡಲಿಕ್ಕೆ ನೋಡಿ ಇವಾಗ ತೋರಿಸ್ತೀನಿ ಹೇಗೆ ಇವರು ಮೆಟೀರಿಯಲ್ಗಳನ್ನ ತೋರಿಸಿದ್ದೀನಿ ನೋಡಿ. ಪಿಲ್ಲರ್ಗಳು ಎರೆಕ್ಟ್ ಆಗಿರೋದು ಕಂಬಿಗಳು. ಇದರ ಮುಂಭಾಗದಲ್ಲಿ ಇರುವಂಥದ್ದು ಪಾರ್ಕ್ ಇದೆ. ಇನ್ನೂ ಡೆವಲಪ್ ಆಗೋಗಿರೋ ಪಾರ್ಕು, ಆದರೆ ಮೇಂಟೆನೆನ್ಸ್ ಇಲ್ಲ. ಮುಂಬರೋ ದಿವಸಗಳು ಅದನ್ನು ಸಹ ಮೇಂಟೈನ್ ಮಾಡ್ತಾರೆ. ಜಸ್ಟ್ ಶೋ ಯು ಹೌದು ಲೊಕ್ಯಾಲಿಟಿ ಹೇಗಿದೆ ಮನೆಯ ಸುತ್ತಮುತ್ತ. ಈಗಾಗಲೇ ಇದ್ರ ಹಿಂದೆನೂ ಒಂದು ಮನೆ ಇದೆ, ಅದು ರಿಂಗ್ ರೋಡು. 40-60 ಸಿಂಗಲ್ ಫ್ಲೋರ್ ಮನೆ ಇದು ಸೇಲ್ಗಿರುವಂಥದ್ದು. ನೀವು ಎಂಟೈರ್ ಮನೆ ನಾನು ತೋರಿಸ್ತೀನಿ. ಈಸ್ಟ್ ಫೇಸಿಂಗ್ ಇದು ಪ್ರಾಪರ್ಟಿ ವಿಚ್ ಕಮ್ಸ್ ವಿತ್ ನಾರ್ತ್ ಫೇಸಿಂಗ್ ಮೇನ್ ಡೋರು. ಮನೆ ಮುಂದೆ ಇನ್ಯಾವತ್ತೂ ಸಹ ನಿಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ಈ ಮನೆ ಮುಂದೆ ಇರೋದು ಪಾರ್ಕ್ ಉದ್ಯಾನವನ. ಸೊ ಯು ಕ್ಯಾನ್ ಟೆಕ್ನಿಕಲಿ ಬಿ ಅಶ್ಯೂರ್ಡ್ ದಟ್ ಪಾರ್ಕಿಂಗ್ ವಿಲ್ ನೆವರ್ ಬಿ ಎ ಪ್ರಾಬ್ಲಮ್. ಇಲ್ಲಿ ಮನೆ ಕಟ್ಬೇಕಾದ್ರೆ ಶೆಡ್ ಮಾಡ್ಕೊಂಡಿದ್ರು, ಆ ಶೆಡ್ನೂ ಸಹ ಬೇಗ ತೆರವುಗೊಳಿಸ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ನಾನು ಹಾಕಿ ನೀವು ಮನೆ ಬಂದು ನೋಡೋ ಅಷ್ಟರಲ್ಲಿ ಐ ಥಿಂಕ್ ದಿಸ್ ಮುಂದೆ ಇರುವಂಥ ಶೆಡ್ಡನ್ನು ಸಹ ತೆಗೆದಿರ್ತಾರೆ. ಸ್ವಂತಕ್ಕೆ ತಮ್ಮ ಓನ್ ಪರ್ಪಸ್ ಕಟ್ಟಿರುವಂತಹ ಮನೆ ಸೇಲ್ಗಿದೆ ಮೈಸೂರಲ್ಲಿ. ಈ ವಿಡಿಯೋ ನೋಡ್ತಾ ಇದ್ದು ಫಾರ್ ಮೋರ್ ಇನ್ಫಾರ್ಮೇಷನ್ ರೇಟ್, ಎಸ್ ನನ್ನ ರೇಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಯು ಕ್ಯಾನ್ ವಾಟ್ಸ್ಆ್ಯಪ್ ಮಿ ಆರ್ ಕಾಂಟ್ಯಾಕ್ಟ್ ಮಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ.